ಅತಿ ದೊಡ್ಡ ಟಾರಿಫ್ ವಾರ್ಗೆ ಅಮೆರಿಕ ಮುನ್ನುಡಿಯನ್ನ ಬರ್ದಂಗೆ ಕಾಣಿಸ್ತಾ ಇದೆ. ಅಮೆರಿಕಾದಲ್ಲಿ ಹೊಸ ತೆರಿಗೆ ನೀತಿಯನ್ನ ಘೋಷಣೆ ಮಾಡಲಾಗಿದೆ. ಪ್ರತಿಕಾರ ಸುಂಕವನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಿಸಿರೋ ಹಾಗೆ ಕಾಣಿಸ್ತಾ ಇದೆ. ಅದನ್ನು ನೋಡ್ತಾ ಇದ್ರೆ ಅಮೆರಿಕ ಪ್ರವೇಶ ಮಾಡುವ ಇತರೆ ದೇಶದ ಸಾಮಗ್ರಿಗೆ ವಿಧಿಸುವಂತಹ ತೆರಿಗೆ ಅತ್ಯಂತ ಹೈಯೆಸ್ಟ್ ತಾರೀಫ್ ಅನ್ನು ನೋಡ್ತಾ ಇದೆ. ಪ್ರತಿಕಾರದ ಸುಂಕದಲ್ಲೂ ಭಾರತಕ್ಕೆ ದೊಡ್ಡಣ್ಣ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. ಲಾಸ್ಟ್ ಒಂದು ಫ್ಯೂ ಮಂತ್ಸಿಂದ ಕೂಡ ಅಮೆರಿಕ ಭಾರತಕ್ಕೆ ದುಬಾರಿ ಶುಲ್ಕವನ್ನು ವಿಧಿಸಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು. ಈಗ ನೋಡೋಣ, ನಾವು ಭಾರತದಿಂದ ಆಮದಾಗುವಂತಹ ವಸ್ತುಗಳಿಗೆ 26% ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ. ಅಮೆರಿಕಕ್ಕೆ ರಫ್ತಾಗುವ ಆಟೋಮೊಬೈಲ್ ಮೇಲೆ 25% ತಾರೀಫನ್ನು ಹಾಕಲಾಗತ್ತೆ. ಅಂದರೆ ಯೂಶಲಿ ಹಿಂದೆ ಎಷ್ಟಿತ್ತು ಅಂತ ಕೇಳಿದ್ರೆ, ಜೋ ಬೈಡನ್ ಸರ್ಕಾರದ ನೇತೃತ್ವದಲ್ಲಿ 25% ಇತ್ತು ಓವರ್ ಆಲ್. ಈಗ 1% ಜಾಸ್ತಿ ಮಾಡಿದ್ದಾರೆ. ಬಟ್ ಕಂಪ್ಯಾರಿಟಿವ್ಲಿ ಬೇರೆಯವರು ಕಂಪೇರ್ ಮಾಡಿದ್ರೆ ನಮಗೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಎಲ್ಲ ರೀತಿಯಾದಂತಹ ರಫ್ತಿನ ಮೇಲೆ ಬೇಸ್ ಪ್ರೈಸ್ ಪರ್ಸೆಂಟೇಜೇ 10% ಆಗ್ತಾ ಇದೆ. ಚೀನಾದಿಂದ ಅಮೆರಿಕಕ್ಕೆ ಆಮದಾಗುವಂತಹ ವಸ್ತುಗಳು, ಅಮೆರಿಕ ಇಂಪೋರ್ಟ್ ಮಾಡ್ಕೊಳುತ್ತಲ್ಲ ಆ ವಸ್ತುಗಳಿಗೆ ನೋಡ್ತಾ ಇದ್ದೀರಾ ನೀವು ಎಷ್ಟು % ಹಾಕಿದ್ದಾರೆ ಅಂತ. ಯುರೋಪಿಯನ್ ಯೂನಿಯನ್ಗೆ 20%, ಜಪಾನ್ಗೆ 24% ತೆರಿಗೆಯನ್ನು ಹಾಕಲಾಗಿದೆ. ಟ್ರಂಪ್ ಅಧಿಕಾರಕ್ಕೆ ಬಂದಾಗಲೇ ಈ ತಾರೀಫ್ ವ್ಯವಸ್ಥೆಯನ್ನ ಜಾರಿಗೆ ತರೋದಾಗಿ ಘೋಷಿಸಿದ್ರು. ಈ ಬೆನ್ನಲ್ಲೇ ತಮ್ಮ ದೇಶದಲ್ಲಿ ಅಮೆರಿಕದ ಸಾಮಗ್ರಿಗಳಿಗೆ ಹಾಕಲಾಗ್ತಾ ಇದ್ದ ತೆರಿಗೆಯನ್ನ ಹಲವು ರಾಷ್ಟ್ರಗಳು ಇಳಿಸೋ ಕೆಲಸವನ್ನು ಮಾಡಿತ್ತು. ಭಾರತ ಸೇರಿ ಹಲವು ದೇಶಗಳಲ್ಲಿ ಸುಂಕವನ್ನ ಇಳಿಸಲಾಗಿತ್ತು. ಭಾರತ ಅಂತೂ ಕೆಲವು ಪ್ರಾಡಕ್ಟ್ಸ್ ಮೇಲೆ ಅಮೆರಿಕದಿಂದ ವಾಲ್ನಟ್ಟು, ಆಲ್ಮಂಡು ಅಂತೆಲ್ಲ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ ಅವರಲ್ಲಿನ ಕ್ವಾಲಿಟಿಗೋಸ್ಕರ. ಸೊ ಅದ್ರ ಮೇಲೆಲ್ಲ 120%, 100% ಅಷ್ಟೆಲ್ಲ ಮುಂಚೆ ತೆರಿಗೆ ಇತ್ತು, ಸುಂಕ ಇತ್ತು. ಈಗ ಅದನ್ನ ರೀಸೆಂಟಾಗಿ ಒಂದು 52%ಗೆ ಮಾಡ್ಕೊಂಡಿದ್ದಾರೆ. ಇದಾದ ಮೇಲೆ ಅಮೆರಿಕ ನಡವಳಿಕೆ ಕೂಡ ಭಾರತದ ವಿಚಾರದಲ್ಲಿ ಬದಲಾಗಿತ್ತು. ಭಾರತ ನನ್ನ ಸ್ನೇಹಿತ, ಆದರೆ ಅವರ ತೆರಿಗೆ ಪದ್ಧತಿ ಅಮೆರಿಕದ ಆಶೋತ್ತರಗಳಿಗೆ ಕರೆಕ್ಟ್ ಆಗಿಲ್ಲ. ಭಾರತಕ್ಕೆ 26% ಪ್ರತಿಕಾರದ ತೆರಿಗೆಯನ್ನು ಹೀಗಾಗಿ ವಿಧಿಸಿದ್ದಾರೆ ಅಮೆರಿಕದವರು. ಬಟ್ ಕಂಪ್ಯಾರಿಟಿವ್ಲಿ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ, ವಿಯೆಟ್ನಾಂ ಅಂತ ಪುಟ್ಟ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮದು ಸ್ವಲ್ಪ ಬೆಟರ್ ಇದೆ. ನಮ್ಮ ಬೇಡಿಕೆಗಳಲ್ಲಿ ಕೆಲವಕ್ಕೆ ಸಕಾರಾತ್ಮಕವಾಗಿ ಭಾರತ ಸ್ಪಂದಿಸಿದೆ. ನಮ್ಮ ಕೆಲವು ಉತ್ಪನ್ನ ಸೇವೆಗಳ ಮೇಲೆ ಸುಂಕವನ್ನು ಇಳಿಸಿದೆ. ನಾನು ಹೇಳ್ತಾ ಇದ್ನಲ್ಲ ಆಗಲೇ 100%, 120% ಎಲ್ಲ ಇತ್ತು, ಅದನ್ನೆಲ್ಲ ಕಡಿಮೆ ಮಾಡಿದ್ದಾರೆ ಭಾರತದವರು ಕೂಡ. ಹೀಗಾಗಿ ಭಾರತಕ್ಕೆ ನಾವು ರಿಯಾಯಿತಿ ತೋರ್ತಾ ಇದ್ದೀವಿ, ನಮ್ಮದು ಉದಾರತ್ವ ಅನ್ನೋದನ್ನ ಟ್ರಂಪ್ ಹೇಳೋದಕ್ಕೆ ಹೊರಟಂಗೆ ಕಾಣಿಸ್ತಾ ಇದೆ. ಭಾರತದಿಂದ ಆಮದಾಗುವಂತಹ ವಸ್ತುಗಳಿಗೆ 26% ತೆರಿಗೆಯನ್ನು ವಿಧಿಸ್ತಾ ಇದ್ದಾರೆ. ಆಮೇಲೆ ತುಂಬಾ ಜನಕ್ಕೆ ಈ ತೆರಿಗೆ ಅಂದ್ರೆ ಏನು ಮತ್ತೆ ಟ್ಯಾರಿಫ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಅದನ್ನು ಕೂಡ ಹೇಳ್ತೀನಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ. ಭಾರತಕ್ಕೆ 26% ಅಷ್ಟು ಟ್ಯಾರಿಫ್ ಅನ್ನ ಆಮದು ಮಾಡಿಕೊಳ್ಳುವಂತಹ ವಸ್ತುಗಳ ಮೇಲೆ ವಿಧಿಸ್ತಾ ಇದ್ದಾರೆ. ಕಾಂಬೋಡಿಯಾಗೆ 49% ಅಷ್ಟು ತೆರಿಗೆಯನ್ನು ವಿಧಿಸಲಾಗಿದೆ. ಲಾವೋಸ್ಗೆ 48%, ವಿಯೆಟ್ನಾಂ ನಾನು ಆಗಲೇ ಕಂಪ್ಯಾರಿಸನ್ ಕೊಡ್ತಾ ಇದ್ನಲ್ಲ 46% ಅಷ್ಟು ಅವರು ತೆರಿಗೆಯ ಹಣವನ್ನು ಕಟ್ಟಬೇಕಾಗತ್ತೆ. ಶ್ರೀಲಂಕಾ 44%, ಮೈನ್ಮಾರು ಯಾವುದೇ ಪ್ರಾಡಕ್ಟ್ಸ್ ಮೈನ್ಮಾರಿಂದ ಹೋಗಬೇಕಾದ್ರೆ ಇಷ್ಟು ಟ್ಯಾಕ್ಸ್ ಡ್ಯೂಟಿಯನ್ನು ಕಟ್ಟಬೇಕಾಗತ್ತೆ ಅವರು 44% ಅಷ್ಟು. ಬಾಂಗ್ಲಾಗೆ 37% ಅಷ್ಟು ತೆರಿಗೆ ವಿಧಿಸಲಾಗಿದ್ರೆ, ಥೈಲ್ಯಾಂಡ್ಗೆ 36%, ಇಂಡೋನೇಷ್ಯಾಗೆ 32%, ಪಾಕಿಸ್ತಾನಕ್ಕೆ 29%, ತೈವಾನ್ಗೆ 32%, ಚೀನಾಗೆ 34%, ಜಪಾನ್ಗೆ 24%, ಐರೋಪ್ಯ ರಾಷ್ಟ್ರಗಳಿಗೆ 20%, ಯುಕೆಗೆ 10% ಬಿಕಾಸ್ ಪಕ್ಕದಲ್ಲೇ ಇದ್ದಾರೆ, ಮಲೇಷ್ಯಾಗೆ 24%, ಸ್ವಿಟ್ಜರ್ಲ್ಯಾಂಡ್ಗೆ 31%. ಸೊ ಉಳಿದ ದೇಶಗಳ ಮೇಲೆ ನಡೆಸಿದಷ್ಟು ಪ್ರಹಾರವನ್ನು ಭಾರತದ ಮೇಲೆ ಅಮೆರಿಕ ನಡೆಸಿಲ್ಲ. ಕಾರಣ ಇತ್ತೀಚೆಗೆ ಮೇಲಿಂದ ಮೇಲೆ ಅಮೆರಿಕಕ್ಕೆ ಭಾರತೀಯ ರಾಯಭಾರಿಗಳು ಭೇಟಿ ಕೊಟ್ಟಿದ್ದು, ಡಿಪ್ಲೊಮಸಿಯನ್ನು ಮೇಂಟೈನ್ ಮಾಡಿದ್ದು, ರಾಜತಾಂತ್ರಿಕತೆಯನ್ನು ಮಾತಾಡಿದ್ದು ಎಲ್ಲ ಫಲ ಕೊಟ್ಟಂಗೆ ಕಾಣಿಸ್ತಾ ಇದೆ. ಸೊ ನಾವು ವಿಧಿಸಿದಷ್ಟು ತೆರಿಗೆನ ಅವ್ರು ವಿಧಿಸ್ತಾರೆ ಅನ್ನುವಂತಹ ಭೀತಿ ಇಲ್ಲ. ಆದರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಇದರ ಪರಿಣಾಮಗಳು ಅತಿ ಹೆಚ್ಚಾಗುತ್ತೆ. ಈಗಲೇ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಜನ ಶೇರ್ ಹಾಕಿರೋರು ತಲೆ ಮೇಲೆ ಕೈ ಹೊತ್ಕೊಂಡಿದ್ದಾರೆ. ಕಾರಣ ಅನಿಶ್ಚಿತತೆಗೆ. ಇನ್ನಷ್ಟು ಇದರಿಂದ ಇನ್ನೆಲ್ಲಿ ಏನು ಅನಾಹುತ ಆಗುತ್ತೋ ಅನ್ನುವಂತಹ ಭಯ ವಿಶ್ವಕ್ಕೆ ಕಾಡ್ತಾ ಇದೆ. So if you look at that, China, first row, China 67%. That's tariffs charged to the USA, including currency manipulation and trade barriers. So 67%, I think you can, for the most part, see it. Those with good eyes, with bad eyes.
We didn't want to bring, it's very windy out here. ಡೀಟೇಲ್ಸ್ ಕೊಡ್ತಾರೆ ಶಬೀರ್ ಅಮೆರಿಕ ಫಸ್ಟ್ ಅನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ಐಡಿಯಾಲಜಿಯೊಂದಿಗೆ ನಾವು ಇದನ್ನ ಮಾಡ್ತಿದ್ದೀವಿ ಅಂತ ಟ್ರಂಪ್ ಹೇಳಿದ್ರು. ಅದರ ಪ್ರಕಾರನೇ ನಿನ್ನೆ ಲಿಬರೇಷನ್ ಡೇ ದಿನಾನೇ ಅವರು ಇದನ್ನೆಲ್ಲ ಘೋಷಿಸಿದ್ದಾರೆ. ಸೊ ಎರಡು ಪ್ರಶ್ನೆ ಬರುತ್ತೆ. ಒಂದು, ಸ್ಟಾಕ್ ಮಾರ್ಕೆಟ್ ಮೇಲೆ ಇದರ ಪರಿಣಾಮಗಳು ಏನು ಅಂತ. ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಬಿದ್ದಿದೆ, ಏರಿಳಿತಗಳು ಕಾಣ್ತಾನೆ ಇದೆ. ಈಗ ತೆರಿಗೆ ವಾರ್ ಬೇರೆ ಘೋಷಣೆ ಆಗಿರೋದ್ರಿಂದ, ತಾರಿಫ್ ವಾರ್ ಬೇರೆ ಘೋಷಣೆ ಆಗಿರೋದ್ರಿಂದ ಇನ್ಯಾವ ಹಂತಕ್ಕೆ ಇದು ಹೋಗುತ್ತೆ ಅನ್ನೋದು ಒಂದು. ಎರಡನೇದು, ಭಾರತಕ್ಕೆ ಉಳಿದ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕರುಣೆ ತೋರಿಸ್ದಂಗಿದೆ, ದಯಾಳು ರೀತಿ ವರ್ತಿಸ್ದಂಗಿದೆ ಅಮೆರಿಕ. ಮಮತಾ, ಟ್ಯಾರಿಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೊಸ ತೆರಿಗೆ ನೀತಿಯನ್ನ ಈಗಾಗಲೇ ಅಮೆರಿಕ ಘೋಷಣೆ ಮಾಡಿರುವಂತದ್ದು. ಈ ಹಿಂದೆ ಹೇಳಿದಂತೆ ಡೊನಾಲ್ಡ್ ಟ್ರಂಪ್ ಅವರು ಈಗ ಹೊಸ ನಿಯಮಗಳು ಕೂಡ ಜಾರಿ ಆಗ್ತವೆ. ಅಮೆರಿಕಕ್ಕೆ ಬೇರೆ ಬೇರೆ ದೇಶಗಳು ಯಾವ ರೀತಿಯಾಗಿ ಟ್ಯಾರಿಫ್ ಅನ್ನ ವಿಧಿಸ್ತಿದ್ದಾವೆ ಅದಕ್ಕೆ ಪ್ರತಿಯಾಗಿ ಟ್ಯಾರಿಫ್ ವಿಧಿಸುವಂತದ್ದು ಇದರ ಪ್ರಮುಖವಾದಂತಹ ಉದ್ದೇಶ ಆಗಿರುವಂತದ್ದು. ಯಾಕೆಂದ್ರೆ ಅಮೆರಿಕದ ಉತ್ಪನ್ನಗಳಿಗೆ ಹೆಚ್ಚು ಟ್ಯಾರಿಫ್ ಹಾಕುವಂತದ್ದು ಮತ್ತೆ ಬೇರೆ ಬೇರೆ ದೇಶಗಳಿಂದ ಅಮೆರಿಕಕ್ಕೆ ಹೋಗುವಂತ ಉತ್ಪನ್ನಗಳಿಗೆ ಕಡಿಮೆ ಟ್ಯಾರಿಫ್ ಹಾಕುವಂತದ್ದು ಎಷ್ಟು ಸರಿ ಅನ್ನುವಂತ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಪ್ರಶ್ನೆಯನ್ನ ಮಾಡಿದ್ರು. ಹೀಗಾಗಿ ಯಾರು ನಮ್ಗೆ ಎಷ್ಟು ಟ್ಯಾರಿಫ್ ಅನ್ನ ಹಾಕ್ತಾರೆ ಅದಕ್ಕೆ ಪ್ರತಿಯಾಗಿ ನಾವು ಕೂಡ ಅಷ್ಟೇ ಟ್ಯಾರಿಫ್ ಅನ್ನ ಹಾಕ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಅದರಂತೆ ಈಗ ಜಾರಿಯನ್ನ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಹೀಗಾಗಿ ಇದು ಜಾಗತಿಕವಾಗಿ ಸಾಕಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ವಿಶ್ಲೇಷಣೆಯನ್ನ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಭಾರತವು ಕೂಡ ಎಚ್ಚೆತ್ತುಕೊಂಡಿತ್ತು ಮತ್ತೆ ಅಮೆರಿಕದ ಉತ್ಪನ್ನಗಳಿಗೆ ಒಂದಿಷ್ಟು ಟ್ಯಾರಿಫ್ ಅನ್ನ ಕಡಿಮೆ ಮಾಡುವಂತ ಕೆಲಸವನ್ನ ಹಂತವಾಗಿ ಮಾಡ್ತಾ ಬಂದಿತ್ತು. ಸೊ ಇದರ ಪರಿಣಾಮ ಆಗಿ ಈಗ ಭಾರತಕ್ಕೆ ಕಡಿಮೆ ಪ್ರಮಾಣದ ಟ್ಯಾರಿಫ್ ಅನ್ನ ವಿಧಿಸುವಂತ ಕೆಲಸ, ಅಂದ್ರೆ ಇತರ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಒಂದಷ್ಟು ಕಡಿಮೆ ಪ್ರಮಾಣದ ಟ್ಯಾರಿಫ್ ಅನ್ನ ವಿಧಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ಒಂದ್ ರೀತಿ ಭಾರತಕ್ಕೆ ರಿಯಾಯಿತಿ ಸಿಕ್ಕಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಷೇರು ಮಾರುಕಟ್ಟೆಯಲ್ಲೂ ಕೂಡ ಈಗ ಒಂದಷ್ಟು ಚೇತರಿಕೆ ಕಾಣುವಂತ ಸಾಧ್ಯತೆಗಳು ಕೂಡ ಇದಾವೆ. ಒಂದಷ್ಟು ಆತಂಕ ಇತ್ತು, ದೊಡ್ಡ ಪ್ರಮಾಣದ ಟ್ಯಾರಿಫ್ ಅನ್ನ ವಿಧಿಸಿದ್ರೆ ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವಂತ ಒಂದಿಷ್ಟು ಉತ್ಪನ್ನಗಳಿದ್ದಾವೆ, ಅದರಲ್ಲಿ ದೊಡ್ಡ ಹೊಡೆತ ಆಗ್ಬೋದಾಗಿತ್ತು. ಸೊ ಹಾಗಾಗಿ ಸೇಲ್ಸ್ ಕಡಿಮೆ ಆಗುವಂತ ಹಿನ್ನೆಲೆಯಲ್ಲಿ ಭಾರತದ ಕಂಪನಿಗಳಿಗೂ ಕೂಡ ಇದು ಹಿನ್ನಡೆ ಆಗ್ತಾ ಇತ್ತು. ಹೀಗಾಗಿ ಒಂದಿಷ್ಟು ತೆರಿಗೆಯಲ್ಲಿ ರಿಯಾಯಿತಿ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಈಗ ಷೇರು ಮಾರುಕಟ್ಟೆಯಲ್ಲೂ ಕೂಡ ನಮ್ಗೆ ಇವತ್ತು ಚೇತರಿಕೆ ಕಾಣಬಹುದು ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕಿರುವಂತ ನಿರೀಕ್ಷೆ. ಸೊ ಹೀಗಾಗಿ ಮುಂದಿನ ಹಂತದಲ್ಲೂ ಕೂಡ ಇದನ್ನ ಹೇಗೆ ಮೇಂಟೈನ್ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಮಮತಾ. ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.